ಈಗ ನೀವು ಈ ಫೋನ್ ನ ನೋಡ್ತಾ ಇರಬಹುದು. ಇದು ಪೋಕೋ C85 5G ಸ್ಮಾರ್ಟ್ ಫೋನ್. ಇದರಲ್ಲಿ ಲಾರ್ಜರ್ ಬ್ಯಾಟರಿ ಇದೆ, ಬಿಗ್ ಡಿಸ್ಪ್ಲೇ ಸಿಗುತ್ತೆ, ಆದ್ರೂ ಇದು ಸ್ಲಿಮ್ ಆಗಿದೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇದು ನಿಮ್ಗೆ 12,000 ರೂಪಾಯಿ ಒಳಗಡೆ ಸಿಗುತ್ತೆ. ಈ ವಿಡಿಯೋದಲ್ಲಿ ಈ ಫೋನ್ ನ ರಿವ್ಯೂ ಮಾಡ್ತಾ ಇದೀನಿ. ಈ ಫೋನ್ ಹೇಗಿದೆ, ಇದನ್ನ ನೀವು ತಗೊಳ್ಬೋದಾ ಬೇಡವಾ ಅಂತ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಈ ಫೋನ್ ನ ಲೈವ್ ಡೆಮೋ ಮತ್ತು ಆಫರ್ಸ್ ಗಾಗಿ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮಗೆ ಮೊಬೈಲ್ ಸಿಗ್ತಾ ಇದೆ. 12,000 ರೂಪಾಯಿ ಒಳಗಡೆ 6.79 ಇಂಚಸ್ ಬರುತ್ತೆ. ಬಿಗ್ ಡಿಸ್ಪ್ಲೇ, ಗುಡ್ ಲುಕಿಂಗು. ಇದು ನಮಗೆ ಬ್ಲೂ ಕಲರ್ ಸಿಗುತ್ತೆ. ಇದು ಬಂದು ಮಿಸ್ಟಿಕ್ ಪರ್ಪಲ್ ಅಂತ ನೋಡ್ತಾ ಇರ್ಬೋದು. ಕ್ಯಾಮ್ರಾ ಮಾಡೆಲ್ ಡಿಸೈನ್ ತುಂಬ ಚೆನ್ನಾಗಿದೆ. ಆನಂತರ ಆ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ನಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಅದನ್ನು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ನಮಗೆ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ, ಟ್ರಾನ್ಸ್ಪರೆಂಟ್ ಪೌಚ್ ಸಿಗ್ತಾ ಇದೆ. ಆನಂತರ 33 ವಾಟ್ ಸಿಗ್ತಾ ಇದೆ ಅಡಾಪ್ಟ್ರು. ಆಮೇಲೆ B2C ಕೇಬಲ್ ಸಿಗ್ತಾ ಇದೆ. ಈ ಫೋನ್ಗೆ ನೀವು ಜಸ್ಟ್ ಒಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ಸಿಗ್ತಾ ಇದೆ. ಡ್ಯೂಯಲ್ ಟೋನ್ ಡಿಸೈನ್ ನ ಹೊಂದಿದೆ. ಬಿಗ್ ಸೈಜ್ ಫೋನ್ ಆಗಿದೆ. ಇದರಲ್ಲಿ ಪಾಲಿಕಾರ್ಬನೇಟ್ ಬಾಡಿ ಸಿಗುತ್ತೆ. ಇದರ ಕ್ಯಾಮ್ರಾ ಮಾಡೆಲ್ ಚೆನ್ನಾಗಿದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಇದು ಸ್ವಲ್ಪ ಸ್ಲಿಮ್ ಇದೆ. ಇದರಿಂದ ಈ ಫೋನ್ ನ ಹೋಲ್ಡ್ ಮಾಡಿದಾಗ ಗ್ರಿಪ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಲೈಟ್ ವೇಟ್ ಫೀಲ್ ಕೂಡ ಕೊಡುತ್ತೆ. ಈ ಫೋನ್ 219 ಗ್ರಾಮ್ weight ಇದೆ. 8mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಮಿಸ್ಟ್ ಪರ್ಪಲ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಪವರ್ ಬ್ಲಾಕ್ ಮತ್ತು ಸ್ಪ್ರಿಂಗ್ ಗ್ರೀನ್. ಈ 3 ಕಲರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ 3 ಕಲರ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಟೋನ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಈ 3 ಕಲರ್ ಕೂಡ ಚೆನ್ನಾಗಿದೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ. ಇದಕ್ಕೆ IP64 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ರೆ ಏನಾಗಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡ್ಕೋಬೇಡಿ, ಫೋನ್ ಹಾಳಾಗತ್ತೆ. ಇನ್ನು ಇದ್ರ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, 3.5mm ಜಾಕ್ ಕೂಡ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇದು SD ಕಾರ್ಡ್ ಅಪ್ ಟು 2TB ವರೆಗೂ ಸಪೋರ್ಟ್ ಮಾಡುತ್ತೆ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಸಿಗುತ್ತೆ. ಡ್ಯೂಯಲ್ ಸ್ಪೀಕರ್ ಕೊಟ್ಟಿಲ್ಲ, ಆದ್ರೆ ಇದರೆಲ್ಲ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನ ನೀವೇ ಕೇಳಿ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.9 ಇಂಚಸ್ HD+ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 810 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಮತ್ತು ಕಲರ್ಫುಲ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಡಿಸ್ಪ್ಲೇ ವಿಸಿಬಲ್ ಆಗಿದೆ ಮತ್ತು ಯೂಟ್ಯೂಬ್ ನಲ್ಲಿ 720p ವಿಡಿಯೋಸ್ ನ ನೋಡಬಹುದು. ಆದ್ರೆ ಇದು ಇನ್ನೂ ಬೆಟರ್ ಆಗಬೇಕಿತ್ತು. ಆದ್ರೆ ಈ ಡಿಸ್ಪ್ಲೇ ಚೆನ್ನಾಗಿದೆ. ವಿಡಿಯೋಸ್ ಕಾಂಟ್ರಾಸ್ಟಿ ಮತ್ತು ವಿವಿಡ್ ಆಗಿ ಬರುತ್ತೆ. ಕಂಟೆಂಟ್ ನೋಡೋರಿಗೆ ಈ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಆದ್ರೆ ಇದರ ಬ್ಲೆಸಲ್ಸ್ ಜಾಸ್ತಿ ಇದೆ. ಪಂಚೋಲ್ ಕ್ಯಾಮ್ರಾ ಇಲ್ಲ, ವಾಟರ್ ಡ್ರಾಪ್ ಕ್ಯಾಮ್ರಾ ಸಿಗುತ್ತೆ. ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಆದ್ರೆ ಇದರ ಬ್ಲೆಸಲ್ಸ್ ಸ್ವಲ್ಪ ಜಾಸ್ತಿ ಆಯ್ತು. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇದರಲ್ಲಿ MediaTek Dimensity 6300 ಚಿಪ್ಸೆಟ್ ಇದೆ. ಇದು ಸ್ವಲ್ಪ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಇದೆ. ಇದರ ಆಂತಿಥ್ಯೂ ಸ್ಕೋರ್ 5 lakh ಪ್ಲಸ್ ಇದೆ ಮತ್ತು 89% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮತ್ತು ಗೇಮಿಂಗ್ ಕಡೆ ಬಂದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಆದ್ರೆ ಲ್ಯಾಗ್ ಫೀಲ್ ಆಗುತ್ತೆ. ಆದ್ರೆ ಇದರಲ್ಲಿ ಹೀಟಿಂಗ್ ಇಶ್ಯೂ ಇಲ್ಲ. ಆದ್ರೆ ಇದರಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಗೇಮಿಂಗ್ ಫೋನ್ ಅಲ್ಲ, ಆದ್ರೆ ಇದರಲ್ಲಿ ನಿಮ್ಗೆ ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈಗ ಇದರ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6000 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ ಮತ್ತು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್, 10 ವಾಟ್ಸ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 ಅವರ್ ನಲ್ಲಿ ಈ ಫೋನ್ 0 to 100% ಚಾರ್ಜ್ ಆಗುತ್ತೆ. ಮತ್ತು ಇದು ಬ್ಯಾಟರಿ ಪ್ಯಾಕಪ್ ಕೂಡ ಚೆನ್ನಾಗಿದೆ. 1 ದಿನದಿಂದ 2 ದಿನದವರೆಗೂ ಆರಾಮಾಗಿ ಬ್ಯಾಟರಿ ಪ್ಯಾಕಪ್ ಬರುತ್ತೆ. ಇನ್ನು ಇದರ ಸಾಫ್ಟ್ವೇರ್ ವಿಷಯಕ್ಕೆ ಬಂದ್ರೆ ಇದು HyperOS 2 ಮತ್ತು Android 15 ನಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 3 ರಿಂದ 4 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. UI ಅಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಇದರ UI ಸ್ಮೂತ್ ಆಗಿದೆ. ಸ್ಮೂತ್ ಅನಿಮೇಷನ್ ಸಿಗುತ್ತೆ. ಇದರಲ್ಲಿ ಸರ್ಕಲ್ ಟು ಸರ್ಚ್ ಸಿಗುತ್ತೆ. ಗೂಗಲ್ ಜೆಮಿನಿ ಕೂಡ ಸಿಗುತ್ತೆ. ಈಗ ಇದರ ಸೆಕ್ಯೂರಿಟಿ ಕಡೆ ಬಂದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ಇದರ ಕನೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ. Wi-Fi 5 ಇದೆ.
ಬ್ಲೂಟೂತ್ 5.4 ಸಿಗುತ್ತೆ. ಜೊತೆಗೆ ಈ ಫೋನ್ 4GB RAM, 128GB ಸ್ಟೋರೇಜ್, 6GB RAM, 128GB ಸ್ಟೋರೇಜ್ ಮತ್ತು 8GB RAM, 128GB ಸ್ಟೋರೇಜ್ ಈ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ತಗೊಳ್ಳಿ. ಈ ಫೋನ್ 12,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಇದರಲ್ಲಿ 50MP ಮೇನ್ ಕ್ಯಾಮ್ರಾ ಇದೆ, 2MP ಬೊಕ್ಕೆ ಕ್ಯಾಮ್ರಾ ಸಿಗುತ್ತೆ ಮತ್ತು 8MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಫೋಟೋಸ್ಗಳು ಬ್ರೈಟ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ ಮತ್ತು ಡೀಟೇಲ್ಸ್ ಚೆನ್ನಾಗಿದೆ. ಡೇ ಲೈಟ್ ನಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 10x ವರೆಗೂ ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಡೀಸೆಂಟ್ ಆಗಿದೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಡೀಟೇಲಿಂಗ್ ಆಗಿ ಬರುತ್ತೆ, ಏಜ್ ರಿಡಕ್ಷನ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಬ್ಲರ್ ಆಗುತ್ತೆ ಮತ್ತು ಇದರಲ್ಲಿ 1080 ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಇನ್ನು ಸೆಲ್ಫಿ ಫೋಟೋಸ್ ಅಲ್ಲಿ ಕ್ವಾಲಿಟಿ ಓಕೆ ಚೆನ್ನಾಗಿದೆ. ಇದರಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಇದರ ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬ್ಲರ್ ಆಗುತ್ತೆ ಮತ್ತು ಇದರಲ್ಲೂ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಈ ಫೋನ್ 12,000 ರೂಪಾಯಿ ಒಳಗಡೆ ಸಿಗುತ್ತೆ. ಇದು ತನ್ನ ಬೆಲೆಗೆ ತಕ್ಕಂತೆ ಬೆಸ್ಟ್ ಫೀಚರ್ಸ್ ಕೊಡ್ತಾ ಇದೆ. ನೀವು ಇದನ್ನ ತಗೊಳ್ಬಹುದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.